ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತೀರ್ಥ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಒಂದು ರಂಗೋಲಿ ಡಿಸೈನ್ನ ತೋರಿಸ್ತಿದ್ದೀನಿ, ಅದನ್ನ ನೋಡ್ಕೊಬನ್ನಿ. ಎಲ್ಲ ಮಾಡಿ ಸಾನುನ ಕೂಡ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದೆ. ಸಾನು ಹೋದ್ಮೇಲೆ ಸ್ವಲ್ಪ ಹೊತ್ತು ಪಾಪು ಆಟ ಆಡಾದ್ಮೇಲೆ ಅವನನ್ನು ಕೂಡ ಸ್ನಾನ ಮಾಡಿ ಮಲಗಿಸಿ ಇವಾಗ ಇವರು ತರಕಾರಿ ತೊಗೊಬಂದಿದ್ರು. ಅದನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸಿಟ್ಬಿಟ್ಟು, ಹಾಗೆ ಹಸಿ ಅವರೆಕಾಳು ತಂದಿದ್ರಲ್ವಾ, ಇದನ್ನು ಇವಾಗಲೇ ಬಿಡಿಸಿಟ್ಬಿಡೋಣ. ಆಮೇಲೆ ತಿಂಡಿ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಇವಾಗ ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಆಮೇಲೆ ಏನಾದರೂ ಸಾಂಬಾರು ಮಾಡೋದಕ್ಕಾಗಲಿ ತಿಂಡಿ ಮಾಡೋದಕ್ಕಾಗಲಿ ತಗೊಂಡು ಮಾಡ್ಕೋಬೋದು ಅಂತ ಬಿಡಿಸಿ ಇಡ್ತಾಯಿದ್ದೀನಿ. ಹಸಿ ಅವರೆಕಾಳು ಎಷ್ಟು ಚೆನ್ನಾಗಿರುತ್ತಲ್ವ, ಸಾಂಬಾರಿಗಾಗಲಿ ಹಾಗೆ ಉಪ್ಪಿಟ್ಟು ಮಾಡೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೋಡೋಣ, ಸಂಜೆ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಅದ್ರ ರೆಸಿಪಿ ಕೂಡ ಆದರೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅವರೆಕಾಳು ತುಂಬ ಚೆನ್ನಾಗಿತ್ತು, ಹಾಳಾಗಿರಲಿಲ್ಲ, ಒಂದು ಕೂಡ ಹಾಳಾಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ನೋಡಿ. ಒಂದು ಕೂಡ ಹುಳ ಆಗಲಿ ಒಂದು ಹಾಳಾಗಿರೋದಾಗಲಿ ಏನೂ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಕೆಜಿಗೆ 14 15 ಅನಿಸುತ್ತೆ, ಗೊತ್ತಿಲ್ಲ ಕ್ಲಿಯರಾಗಿ. ಹಾಗೇ ಮಧ್ಯಾಹ್ನ ಅಮ್ಮ ಮತ್ತು ಅಣ್ಣ ಕೂಡ ಬಂದಿದ್ದರು ಊರಿಂದ. ಹಾಗೆ ಊರಿಂದ ತುಪ್ಪ ಮತ್ತು ಹೊಲದಲ್ಲಿ ಸಿಗುತ್ತಲ್ವ ಸೊಪ್ಪು, ಅದು ಕೂಡ ತಗೊಬಂದಿದ್ರು. ಇಲ್ಲಿ ಔಟ್ಸೈಡ್ ತರೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ ತುಪ್ಪ, ಯಾಕಂದರೆ ಯಾವಾಗ ಮಾಡಿರ್ತಾರೋ, ಪ್ಯಾಕಿಂಗ್ ಯಾವಾಗ ಮಾಡಿರ್ತಾರೋ, ಹೆಂಗೆ ಮಾಡಿರ್ತಾರೋ, ಅದಕ್ಕೆ ಔಟ್ಸೈಡ್ ತುಂಬ ಅಷ್ಟು ಚೆನ್ನಾಗಿರೋದಿಲ್ಲ ತುಪ್ಪ. ಅದಕ್ಕೆ ಹಳ್ಳಿ ಸೈಡ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ನ್ಯಾಚುರಲಾಗಿ ಬೆಣ್ಣೆ ತಗೊಂಡು ಅಲ್ಲೇ ಮನೆಯಲ್ಲಿ ಕಾಯಿಸ್ಕೊಂಬಂದರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಊರಿಂದನೇ ತುಪ್ಪನ ತಗೊಬಂದಿದ್ರು. ಹಾಗೆ ಹೊಲದ ಸೊಪ್ಪು ಕೂಡ ತಗೊಬಂದಿದ್ರಲ್ವ, ಅದನ್ನು ಕೂಡ ಇವಾಗ ಫ್ರಿಜ್ಜಿಗೆ ಎತ್ತಿಡ್ತಾಯಿದ್ದೀನಿ. ಇವಾಗ ಅವರೆಕಾಳು ಉಪ್ಪಿಟ್ಟು ರೆಸಿಪಿ ಮತ್ತು ಬಜ್ಜಿ ರೆಸಿಪಿನ ಶೇರ್ ಮಾಡ್ತೀನಿ, ನೋಡ್ಕೊಬನ್ನಿ.